ನಮ್ಮ ಜೊತೆ ಕರ್ನಾಟಕ ವನ್ಯಜೀವಿ ಮಂಡಳಿಯ ಸದಸ್ಯರಾದಂತಹ ಧ್ರುವ ಪಾಟೀಲ್ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ಸರ್ ಈ ಅರಣ್ಯ ಅಥವಾ ಅರಣ್ಯದಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳ ಕಡೆ ಇಷ್ಟು ಪ್ರೀತಿ? ನಾನು ಬೆಳೆದಿದ್ದೆ ಒಂದು ರೀತಿಯಿಂದ ಕಾಡಿನಲ್ಲಿ. ಎಷ್ಟೇ ನಾನು ಬೆಂಗಳೂರಲ್ಲಿ ಸ್ಕೂಲಿಗೆ ಹೋದ್ರೂ ನಾನು ಪ್ರತಿ ಒಂದು ಹಾಲಿಡೇಸ್ ಸಿಗಲಿ ನಾನು ಕಾಡಲ್ಲೇ ಇರ್ತಾ ಇದ್ದೆ. ನಾನು ಸುಮಾರು 4 ವರ್ಷದಾಗಿಂದ ಫಸ್ಟ್ ಸತಿ ಕಬಿನಿಗೆ ಹೋಗಿದ್ದು, 8 ವರ್ಷದಾಗಿಂದ ಈ ಬಂಡೀಪುರ ಕಬಿನಿ ಅಲ್ಲೇ ನಾನು ವರ್ಷದಲ್ಲಿ 2-3 ತಿಂಗಳು ಅಲ್ಲೇ ಕಳೆದು ಅಲ್ಲಿ ಜನ ನೋಡಕ್ ನಾನು ಹೆಂಗೆ ವಯಸ್ಸಾಯ್ತು, ಈಗ 16 ವಯಸ್ಸು 17 ವಯಸ್ಸಿಗೆ ನನಗೆ ಅರ್ಥ ಆಯ್ತು, ಈ ಸಿಬ್ಬಂದಿಗಳು ಅವರು ಜೀವನ ಕೊಟ್ಟು ಅವ್ರ ಜೀವನ ಪೂರ್ತಿ ಫ್ಯಾಮಿಲಿ ನೋಡ್ಲಾರ್ದೆ ಅಲ್ಲಿ 2-2 ವಾರ 3-3 ವಾರ ಬರೀ ರ್ಯಾಷನ್ ತೊಗೊಂಡು ಮನೆಗೆ ಹೋಗೋಕ್ಕೆ ಅವರು ಜೀವನ ಕೊಡ್ತಾ ಇದ್ರು ಈ ಕಾಡನ್ನು ರಕ್ಷಿಸಕ್ಕೆ. ಅವ್ರಿಗೆ ಯಾಕೆ ನಾವು ಈ ಸಹಾಯ ಮಾಡಬಾರ್ದು ಅಂತ ನಾನು ಹೋದಾಗ ನೋಡ್ತಾ ಇದ್ದೆ. ಒಂದು ಬಂಡೀಪುರಲ್ಲಿ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ನಾನು ಬಂಡೀಪುರ್ಗೆ ಹೋದಾಗ ಒಂದು ಗಾಡು, ಈ ಕಡೆ ಹುಲಿ ಇದೆ, ಈ ಕಡೆ ಕರಡಿ ಇದೆ. ಅವ್ರು ಶೂ ಇಲ್ಲದೆ ಮಳೆಗಾಲದಲ್ಲಿ ಅಡ್ಡಾಡ್ತಿದ್ರು, ಆಂಟಿ ಪೋಚಿಂಗ್ ಕ್ಯಾಂಪಿಗೆ ಹೋಗ್ತಾ ಇದ್ರು. ಈ ಕಡೆ ಹುಲಿ ನೋಡಿ ಬಂದು ನಮ್ಮ ಜೀಪಲ್ಲಿ ನಾವು ಡ್ರಾಪ್ ಮಾಡ್ತೀರಾ ಆಂಟಿ ಪೋಚಿಂಗ್ ಕ್ಯಾಂಪ್ವರೆಗೂ ಅಂತ ಹೇಳಿದ್ರು. ಅವಾಗ ನನಗೆ ಇಂಥ ಕೆಲವೊಂದಿಷ್ಟು ಇಂಡಿವಿಜುವಲ್ಸನ್ನ ನೋಡಿ ಅವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ, ಅವ್ರಿಗೆ ಯಾಕೆ ಒಂದು ಸಹಾಯ ಮಾಡ್ಬಾರ್ದು. ಈ ಕಿಟ್ಟಲ್ಲಿ ಒಂದು ಶೂ, ಒಂದು ವಾಟರ್ ಬಾಟ್ಲು, ಒಂದು ಬ್ಯಾಕ್ ಪ್ಯಾಕು, ಒಂದು ಜಾಕೆಟು, ಈ ಮಳೆ ಬರಲಿ ಚಳಿ ಆಗಲಿ ಏನೇ ಇದ್ರೂ ಒಂದು ಪ್ರೊಟೆಕ್ಷನ್ ಇರಲಿ ಅವ್ರಿಗೆ ಅಂತ ಒಂದು ಮಾಡಿದ್ದು ಕಿಟ್ಟು. ಎಷ್ಟು ಮಂದಿ ಕೊಡ್ತಿದ್ದೀರಿ ಸರ್? ಏನು ಉದ್ದೇಶ ಸರ್ ಇದು? ಉದ್ದೇಶ ಒಂದು, ಇವರು ಕಾಡನ್ನು ಕಾಪಾಡ್ತಾರೆ, ನಾವು ಅವರಿಗೆ ಸಹಾಯ ಮಾಡಬೇಕು, ಅದು ಒಂದೇ ಉದ್ದೇಶ. ಬಟ್ 9600 ಎಲ್ಲ ಫ್ರಂಟ್ ಲೈನ್ ಸ್ಟಾಫ್, ಉತ್ತರ ಕರ್ನಾಟಕ ವಿಜಯಪುರ, ಬೆಳಗಾಮು, ಬಾಗಲಕೋಟೆ ಹಿಡ್ಕೊಂಡು ನಿಮ್ಮ ಶಿವಮೊಗ್ಗ, ಮಲೆನಾಡು ಹಿಡ್ಕೊಂಡು ಕೊಡಗು, ಚಾಮರಾಜನಗರ, ಮೈಸೂರು, ಬ್ಯಾಂಗ್ಳೂರು, ಎಲ್ಲರೂ 9600 ಯಾರು ಫ್ರಂಟ್ ಲೈನ್ ಸ್ಟಾಫ್ ಇದ್ದಾರೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್, ಲೆಪರ್ಡ್ ಟಾಸ್ಕ್ ಫೋರ್ಸ್, ಎಲ್ಲರೂ ಈ ಎಲ್ಲ ಸಿಬ್ಬಂದಿಗಳಿಗೂ 9600 ಜನಕ್ಕೆ ಈ ಕಿಟ್ಟನ್ನು ಕೊಟ್ಟು ಗಾಡಿಂದ ಕೆಳಗಡೆ ಯಾರ್ಯಾರು ಇದ್ದಾರೆ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾಫಿಗೂ ಇದೊಂದು ಕಿಟ್ ಕೊಡ್ತಾ ಇದೀವಿ. ಬಟ್ ಕಾಡು ಉಳಿಸಿ ನಾಡು ಬೆಳೆಸಿ ಅಂತಾರೆ ಸರ್. ಬಟ್ ಇತ್ತೀಚೆಗೆ ಕಾಡನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಪ್ರಕ್ರಿಯೆಗಳು ನಡೀತಿವೆ ಅಂತ ಅನಿಸ್ತಿದೆ ಸರ್. ಅದನ್ನ ತಡೆಗಟ್ಟುವಂತ ಕೆಲಸಗಳು ಕೂಡ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಅದು ಯಾವತ್ತಿದ್ರು ಇದಿದೆ. ನಮ್ಮ ಪಾಪ್ಯುಲೇಷನ್ ಹೆಂಗ್ ಗ್ರೋ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ, ಅದು ಯಾವತ್ತಿದ್ರು ಇದಿದೆ. ಬಟ್ ಈ ನಮ್ಮ ಸಿಬ್ಬಂದಿಗಳು ಎಷ್ಟೇ ಜಾಸ್ತಿ ಆದ್ರೂ ಅದನ್ನ ಕಾಪಾಡಕ್ಕೆ ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ, ಕಾಡನ್ನು ಕಡಿಮೆ ಆಗ್ತಾ ಇದೆ. ನಾವು ಬರ್ತಾ ನೋಡ್ತಾ ಇದೀವಿ, ನಾಗರಹೊಳೆಯಲ್ಲಿ ಆ ಟೈಗರ್ ಹೊರಗಡೆ ಬಂತು, ಈಗ ತೋಟದಲ್ಲಿ ಬಂತು, ಎಲ್ಲ ನೋಡ್ತಾ ಇದೀವಿ. ಮತ್ತು ಅದನ್ನೇ ಕಾಪಾಡಕ್ಕೆ ನಾವು ಇನ್ನೂ ಕಾಡು ಬೆಳೆಸಬೇಕು, ಇದ್ದಿದ್ದನ್ನ ಕಾಪಾಡಬೇಕು, ಇದ್ದಿದ್ದನ್ನ ಕಾಪಾಡಿ ಇನ್ನೂ ಕಾಡು ಬೆಳೆಸಬೇಕು ಅಂತ ನಂದೊಂದು ಆಸೆ. ನಮ್ಮ ಪೀಳಿಗೆ, ನಮ್ಮ ಮುಂದಿನ ಪೀಳಿಗೆ ಎಲ್ಲ ಅದಕ್ಕೆ ನಾವು ಕಮಿಟ್ ಆಗಬೇಕು ಜಾಸ್ತಿ ಜನ ಅಂತ ನಾನೊಂದು ಕೇಳ್ಕೊತೀನಿ. ಸರ್, ಈಗ ವಾಚರ್ದು ಒಂದು ಕಥೆ ಹೇಳಿದ್ರಿ ಸರ್, ಶೂ ಕೂಡ ಇರಲಿಲ್ಲ, ಮಳೆಗಾಲದಲ್ಲಿ ನಡೆದು ಹೋಗ್ತಿದ್ರು ಅಂತೇಳಿ. ಆ ಥರದ್ದು ಬೇರೆ ಬೇರೆ ಯಾವ್ದಾದ್ರು ನಿಮ್ ಕಣ್ಣಿಗೆ ಬೀಳ್ತಾ ಸರ್? ಅದು ನಿಮ್ಗೆ ಇನ್ಸ್ಪೈರ್ಡ್ ಆಯ್ತಾ ಅಥವಾ ಈ ರೀತಿ ಕಾರ್ಯ ಮಾಡ್ಲಿಕ್ಕೆ ಅದು ಕಾರಣ ಆಯ್ತಾ, ಹೇಗೆ? ಐ ಥಿಂಕ್ ಒಂದು ದೊಡ್ಡ ಇನ್ಸ್ಪಿರೇಷನ್ ಅವರು ಅದೊಂದು ಇನ್ಸಿಡೆಂಟು ನನಗೆ ಮನಸ್ಸಿಗೆ ಡೆಫಿನೆಟ್ಲಿ ತುಂಬಾ ಟಚ್ ಆಯ್ತು. ಬಟ್ ಅದೇ ಥರ ಸಾಕಷ್ಟು ಜನನು ನೋಡಿದ್ದೀನಿ, ಸಾಕಷ್ಟು ಸ್ಟೋರಿಗಳು ಕೇಳಿದ್ದೀನಿ. ನ್ಯಾಚುರಲಿಸ್ಟ್ ಜೊತೆ ನಾನು ಸಫಾರಿಗೆ ಹೋದಾಗ ಅಥವಾ ಸಫಾರಿಲಿ ನಾನು ಹೆಂಗೆ ಹೇಳಿದೆ ಆಂಟಿ ಪೋಚಿಂಗ್ ಕ್ಯಾಂಪ್ ಸ್ಟಾಫ್ ಜೊತೆ ಈ ಹುಲಿ ನೋಡಿದ್ರೆ ಚಿರತೆ ನೋಡಿದಾಗ ಕೇಳಿದಾಗ ನಮ್ಮಲ್ಲಿ ಹೇಳ್ತಾರೆ, ಸರ್ 1 ವಾರ ಆಯ್ತು ಸರ್ ನಾವು ಇಲ್ಲೇ ಇದ್ದೀವಿ, ವಾಪಸ್ ಮನೆಗೆ ಹೋಗಿಲ್ಲ. ಅದೊಂದು ಸ್ಟೋರಿ ಕೇಳಿ ಅವರು ಒಂದೊಂದು ವಾರ ಹೆಂಗೆ ಆರ್ಮಿ ಅವ್ರ ಜೀವನ ಅಲ್ಲಿ ಬ್ಯಾಟಲ್ ಫ್ರಂಟ್ ಅಲ್ಲಿ ಕೊಡ್ತಾರೆ, ಇವ್ರು ಗ್ರೀನ್ ವಾರಿಯರ್ಸ್ ನಮ್ಮ ಕಾಡ್ಗೋಸ್ಕರ ಕೊಡ್ತಾರೆ ಅವ್ರ ಜೀವನ ಅಂತ ಒಂದು ಅರ್ಥವಾಯ್ತು. ಅವ್ರಿಗೋಸ್ಕರ ಇದೊಂದು ಕಿಟ್ ಮಾಡಿ ಅವ್ರ ಸರ್ವೈವಲ್, ಅವ್ರ ಪ್ರೊಟೆಕ್ಷನ್ಗೆ ನಾವೊಂದು ಏನಾದರೂ ಮಾಡೋಣ ಈ CSR ಫಂಡ್ಸ್ ತಗೊಂಡು ಅಂತ ಒಂದು ಆಸೆಯಿಂದ ಮಾಡಿರೋದು. ಈಗ ಚಿಕ್ಕ ವಯಸ್ಸಿಗೆ ವನ್ಯಜೀವಿ ಮಂಡಳಿ ಸದಸ್ಯರಾದ್ರಿ ಸರ್, ಮಹತ್ತರವಾದ ಜವಾಬ್ದಾರಿ ಸರ್, ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತಿದೆಯಾ? ಹೇಗೆ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ದೀರಿ ಇದು ಹೊರತುಪಡಿಸಿ? ಎಷ್ಟೇ ಕಷ್ಟ ಇರೋದು ಕೆಲಸ ಇದ್ರೂ ಈ ಜಗತ್ತಿಗೆ ಬೇಕಾಗಿರುವಂಥ ಕೆಲಸ. ನನ್ನ ವಯಸ್ಸಿನಂತ ನಮ್ಮ ಮುಂದಿನ ಪೀಳಿಗೆನೇ ಇಂಥ ಯೋಜನೆಗಳು, ಕಾಡಿಗೆ ಹೆಲ್ಪ್ ಮಾಡೋದು, ಕಾಡಿನ ಯಾರು ರಕ್ಷಿಸ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋದು, ಅದೊಂದು ನನ್ನ ಜನ್ರೇಷನ್, ನಮ್ಮ ಮುಂದಿನ ಜನ್ರೇಷನ್ ಮಾಡಿದ್ರೇ ಈ ಜಗತ್ತು ಮುಂದೆ ಹೋಗುತ್ತೆ. ಇಲ್ಲಾಂದ್ರೆ ನಾವು ಜಾಗತಿಕ ತಾಪಮಾನ ಇದು ಇಲ್ಲಂದ್ರೆ ಎಲ್ಲಿ ಇರ್ತೀವಿ ಮುಂದೆ ಅಂತ ಇನ್ನೂ ಗೊತ್ತಿಲ್ಲ. ಅದಕ್ಕೆ ನನ್ನ ವಯಸ್ಸಿನವರು ಮತ್ತು ನನ್ನ ಮುಂದಿನ ಜನ್ರೇಷನ್ ಸ್ವಲ್ಪ ಜಾಸ್ತಿ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಕಾಡಿನ ಪ್ರೀತಿ ಯಾಕಿಷ್ಟು ಸರ್? ಹೇಗೆ ಬಂತು ಇದು ಅಂತ ಸರ್? ಅದೇನೋ ವೈಲ್ಡ್ ಲೈಫ್ ಬಗ್ ಅಂತಾರೆ. ನಾನು ಚಿಕ್ಕವನಿದ್ದಾಗಿಂದ ಅಲ್ಲೇ ಬೆಳೆದಿದ್ದೀನಿ. ನಾನು ಕಬಿನಿಲಿ ಯಾವ ಟೈಗರ್ ಕೇಳಿ, ಯಾವ ಚಿರತೆ ಕೇಳಿ, ಅದನ್ನ ನಾನು ಅವ್ರ ಜೊತೆನೇ ಬೆಳೆದಿದ್ದೀನಿ. ಅದು ನನ್ನ ಪ್ರಾಣಿಗಳೆಲ್ಲ, ಬಟ್ ನಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಇದ್ದಂಗೆ ಅವು. ಸೊ ನನ್ನ ಪ್ರಾಣಿಗಳ ಅದೊಂದು ಪ್ರೀತಿ ಬೆಳೆದ ಮೇಲೆ ಆ ಪ್ರಾಣಿಗಳನ್ನ ಯಾರು ಕಾಪಾಡ್ತಾರೆ ಅವ್ರ ಮೇಲೂ ಅಷ್ಟೇ ಪ್ರೀತಿ. ಅದಕ್ಕೋಸ್ಕರ ಇದೊಂದು ಕ್ಯಾಂಪೇನ್ ಅನ್ನು ಮಾಡಿದ್ದು ಸರ್. ಈಗ ಕಬಿನಿ ಭಾಗದಲ್ಲಿ ಸರ್ ಅಕ್ರಮವಾಗಿ ರೆಸಾರ್ಟ್ಗಳ ಅವು ಇವು ಎಲ್ಲ ಆಗ್ತಿದೆ ಅನ್ನೋ, ಹೋಮ್ ಸ್ಟೇಗಳಾಗ್ತಿವೆ ಅನ್ನೋ ಕೂಡ ಮಾತು ಕೂಡ ಬರ್ತಿದೆ. ಇದು ತಡೆಗಟ್ಟಲಿಕ್ಕೂ ಕೂಡ ಕ್ರಮ ಏನು ತೆಗೆದುಕೊಳ್ತೀರಾ, ಹೇಗೆ ಸರ್? ಸುಪ್ರೀಂ ಕೋರ್ಟ್ ಲಾ ಅಂತೂ ಇದ್ದೇ ಇದೆ. ಈಕೋ ಸೆನ್ಸಿಟಿವ್ ಝೋನ್ ಇದೆ. ಆ ಈಕೋ ಸೆನ್ಸಿಟಿವ್ ಝೋನ್ ಹೊರಗಡೆ ಕಟ್ಟಿದ್ರೆ ಕಾಡಿಗೆ ಏನು ಇಂಪ್ಯಾಕ್ಟ್ ಆಗಲ್ಲ, ಅದು ಪರವಾಗಿಲ್ಲ. ಬಟ್ ಕಾಡಿಗೆ ಏನಾದರೂ ಇಫೆಕ್ಟ್ ಆಗಂಗೆ ಮಾಡಿದರೆ ಅಥವಾ ದೊಡ್ಡದ ಕನ್ಸ್ಟ್ರಕ್ಷನ್ನು ಏನಾದರೂ ಮಾಡಿದರೆ ಅಥವಾ ಲಾಟ್ ಆಫ್ ನಾಯ್ಸ್ ಪೊಲ್ಯೂಷನ್ ಆಗಲಿ, ದ್ಯಾಟ್ ಈಸ್ ಬ್ಯಾಡ್ ಫಾರ್ ದಿ ಎನ್ವೈರ್ಮೆಂಟ್. ಬಟ್ ಅದು ಈಕೋ ಸೆನ್ಸಿಟಿವ್ ಝೋನ್ ಸುಪ್ರೀಂ ಕೋರ್ಟ್ ಏನಿದೆ, ಆಸ್ ಲಾಂಗ್ ಎಸ್ ಪೀಪಲ್ ಫಾಲೋ ದ್ಯಾಟ್ ರೂಲ್, ಪರವಾಗಿಲ್ಲ. ಸರ್, ಮುಂದಿನ ದಿನಗಳಲ್ಲಿ ಇದೇ ರೀತಿ ವಾಚರ್ಸ್, ಈ ರೀತಿ ಕಾಡು ಕಾಯುವಂತಹ ಜನಗಳಿಗೆ
ಅವ್ರಿಗೆಲ್ಲರಿಗೂ ಏನಾದ್ರು ಅಗತ್ಯ ಕ್ರಮಗಳು ಇನ್ನೇನಾದ್ರು ಎಕ್ಸ್ಟ್ರಾ ಆ ಥರದ ಯೋಜನೆಗಳೇನ ಇದೆಯಾ ಸರ್? ಯೋಜನೆಗಳಲ್ಲ, ಬಟ್ ಅವರೇ ಅವರ ಕಷ್ಟದಿಂದ ಬಂದ್ರು. ಈಗ ಜಸ್ಟ್ ETF LTF ಇಂದ ನಮ್ಮ ವೈಲ್ಡ್ ಲೈಫ್ ಫಂಡ್ ಅಲ್ಲಿ ಅವ್ರಿಗಿದು ಇಲ್ಲ ಅಂತ, ಅವ್ರಿಗೆ ರಿಸರ್ವ್ ಇಲ್ಲ ಅಂತ. ಸೊ ಅಂಥದ್ದೆಲ್ಲ ನಾನು ಅವ್ರ ಜೊತೆ ಅವ್ರಿಗೋಸ್ಕರ ನನ್ನ ಧ್ವನಿ ಅವ್ರ ಧ್ವನಿ ರೆಪ್ರೆಸೆಂಟ್ ಮಾಡಿ ಈ ವನ್ಯಜೀವಿ ಮಂಡಳಿಯಲ್ಲಿದ್ದೀನಿ. ಆ ರೀತಿಯಿಂದ ಒಂದು ಸ್ವಲ್ಪ ಸರ್ಕಾರದಿಂದ ಏನು ಸಹಾಯ ಮಾಡ್ಬೋದು ನಾವು, ಮತ್ತೆ ಈ CSR ಇಂಥ ಪ್ರೈವೇಟ್ ಫಂಡ್ಸ್ ಇಂದನೂ ಮುಂದೆ ಯಾರು ಕೊಡ್ತಾರೆ ಅದರಿಂದ ಏನು ಸಹಾಯ ಮಾಡ್ಬೋದು ಅಂತ ನಾವು ಅವ್ರ ಏನು ನೀಡೋದು ಯಾರು ಕೇಳ್ಕೊಂಡು ನಾವು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇದಿಷ್ಟು ಧ್ರುವ ಪಾಟೀಲ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.